पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनुवे. ವಿದ್ಯಾಧಿರಾಜ ಶ್ರೀ ರಾಜಾ ಎಸ್ ಗುರುರಾಜಾಚಾರ್ಯ ಇವರ ಕಲಿಯುಗ ಕಲ್ಪತರು ಮೇರು ಕೃತಿಯ ಮತ್ತೊಂದು ಸಂಚಿಕೆ. ಹಿಂದಿನ ಸಂಚಿಕೆಯಲ್ಲಿ ಮೃತಪೋತ ಪ್ರಾಣದಾತರು ಎಂಬ ಶೀರ್ಷಿಕೆ ಕುರಿತು ಕೇಳಿದಿರಿ. ನವಾಬನ ಮಗನಿಗೆ ಪ್ರಾಣದಾನ ಮತ್ತು ಮಂತ್ರಶಕ್ತಿಯ ಪ್ರಭಾವ ಎಂಬ ಶೀರ್ಷಿಕೆಗಳೊಂದಿಗೆ ಈ ಧ್ವನಿ ಮುದ್ರಿಕೆ ನಿಮಗಾಗಿ. ಶ್ರೀರಾಯರು ವೆಂಕಟಗಿರಿ ದೇಸಾಯಿಯ ಪುತ್ರನ ಅಪಮೃತ್ಯು ಪರಿಹರಿಸಿದ ವಿಚಾರ ಎಲ್ಲೆಡೆ ಹರಡಿ ಶ್ರೀಯವರ ಕೀರ್ತಿ ದಿಗಂತ ವಿಶ್ರಾಂತವಾಯಿತು. ದುಃಖಾರ್ತರಿಗೆ ರಾಯರು ಭವರೋಗ ವೈದ್ಯರೆನಿಸಿದರು, ಸಂಜೀವಿನಿಯಂತಾದರು. ಹೋದಲ್ಲಿ ಗುರುಗಳು ದೈಹಿಕ ಮಾನಸಿಕಾದಿ ವಿವಿಧ ರೋಗಗಳನ್ನು ಪರಿಹರಿಸಿ ಜನತೆಯ ದುಃಖವನ್ನು ದೂರ ಮಾಡಬೇಕಾಯಿತು. ಇದೆಲ್ಲವೂ ಶ್ರೀಹರಿಯ ಸಂಕಲ್ಪ ಇಚ್ಛೆ ಎಂದು ಭಾವಿಸಿ ರಾಯರು ಈ ಬಗೆಯ ಲೋಕ ಕಲ್ಯಾಣಗಳನ್ನು ಮಾಡುತ್ತಾ ಮಹಿಮೆ ಬೀರುತ್ತಿದ್ದರು. ಕಿರೀಟಗಿರಿಯಿಂದ ಹೊರಟು ರಾಯರು ಹುಬ್ಬಳ್ಳಿಗೆ ದಯಮಾಡಿಸಿದರು. ಅಲ್ಲಿ ಅವರಿಗೆ ಸಂಭ್ರಮದ ಸ್ವಾಗತ ದೊರಕಿತು. ಪ್ರತಿದಿನ ತಂಡೋಪತಂಡವಾಗಿ ಎಲ್ಲ ಮತೀಯ ಜನರು ಬಂದು ಗುರುಗಳ ದರ್ಶನ ಉಪದೇಶಗಳಿಂದ ಆನಂದಿತರಾಗಿ ತಮ್ಮ ಜೀವನ ಸಾರ್ಥಕವಾಯಿತೆಂದು ಭಾವಿಸುತ್ತಿದ್ದರು. ಒಂದು ದಿನ ಸ್ವಾಮಿಗಳು ಹುಬ್ಬಳ್ಳಿಗೆ ಸಮೀಪದ ಗ್ರಾಮವೊಂದರಲ್ಲಿದ್ದ ಭಕ್ತನೊಬ್ಬನ ಮನೆಗೆ ಹೋಗಿ ಸತ್ಕಾರ ಸ್ವೀಕರಿಸಿ ವಾಪಸ್ಸು ಬರುತ್ತಿರುವಾಗ ಮೇನೆಯನ್ನು ಹೊತ್ತ ಬೋವಿಗಳು ಬಿಸಿಲಿನ ತಾಪದಿಂದ ಶ್ರಾಂತವಾಗಿ ಅಲ್ಲಿಯೇ ಗಿಡಮರಗಳ ನೆರಳಿದ್ದ ಒಂದು ಆರಾಮದಲ್ಲಿ ಆಗತಾನೆ ಕಟ್ಟಿದಂತೆ ಕಾಣುತ್ತಿದ್ದ ಕಟ್ಟೆಯ ಮೇಲೆ ಮೇನೆಯನ್ನಿಳಿಸಿ ಶ್ರಮ ಪರಿಹಾರ ಮಾಡಿಕೊಳ್ಳುತ್ತಿರಲು ದೂರದಲ್ಲಿ ಗೋವುಗಳನ್ನು ಮೇಯಿಸುತ್ತಿದ್ದ ಗೊಲ್ಲನೊಬ್ಬನು ಓಡಿ ಬಂದು, ಮೇನೆಯನ್ನಿಟ್ಟಿರುವ ಸ್ಥಳವು ಅಂದೇ ಹಾವು ಕಡಿದು ಮೃತನಾದ ಸವಣೂರು ನವಾಬನ ಮಗನ ಗೋರಿಯೆಂದು, ಸೈನಿಕರು ನೋಡಿದರೆ ಅನರ್ಥವಾಗುವುದೆಂದು ಬೇಗನೆ ಮೇನೆಯನ್ನು ಆ ಸ್ಥಳದಿಂದ ತೆಗೆಯಿರಿ ಎಂದು ಹೇಳಿದರು. ಅದೇ ಹೊತ್ತಿಗೆ 4 ಕುದುರೆ ಸವಾರರು ಬಂದು ಗೋರಿಯ ಮೇಲೆ ಮೇನೆ ಇರುವುದನ್ನು ಕಂಡು ಕುಪಿತರಾಗಿ ಬೋವಿಗಳನ್ನು ಗದರಿಸಿದರು. ಶ್ರೀರಾಯರು ಸೈನಿಕರನ್ನು ಕರೆದು ಸಮಾಧಾನ ಹೇಳಿ, ನಿಮ್ಮ ನವಾಬರ ಮಗನು ಮೃತನಾಗಿಲ್ಲ, ಬದುಕಿರುವಾಗಲೇ ಗೋರಿ ಮಾಡಿರುವಿರಿ. ಸೂರ್ಯಾಸ್ತಮಾನವಾಗುವುದರೊಳಗೆ ಯುವರಾಜನ ಶರೀರವನ್ನು ತೆಗೆದರೆ ದೇವರು ಅವನನ್ನು ಬದುಕಿಸಬಹುದು. ಸೂರ್ಯಾಸ್ತಮಾನವಾದ ಮೇಲೆ ಬದುಕಿಸಲು ಸಾಧ್ಯವಿಲ್ಲ. ಈ ವಿಚಾರವನ್ನು ನವಾಬನಿಗೆ ತಿಳಿಸಿ ಅವನನ್ನು ಕರೆದುಕೊಂಡು ಬನ್ನಿರಿ ಎಂದು ಹೇಳಿದರು. ಕುಪಿತರಾಗಿದ್ದ ಸೈನಿಕರು ಶ್ರೀಗಳವರ ವರ್ಚಸ್ಸು ಮಾತಿನ ಧಾಟಿಗಳಿಂದ ಪ್ರಭಾವಿತರಾದರು. ನವಾಬ ಪುತ್ರ ಜೀವಿಸುವ ಸಾಧ್ಯತೆ ಇರುವುದನ್ನು ಅರಿತು ಅವರಿಗೆ ಆನಂದವಾಯಿತು. ಗುರುಗಳು ಹೇಳಿದ ವಿಷಯವನ್ನು ನವಾಬನಿಗೆ ತಿಳಿಸಿ ಕರೆತರಲು ಓರ್ವ ಸೈನಿಕ ಕುದುರೆಯನ್ನು ಡೌಲಾಯಿಸಿಕೊಂಡು ಹೊರಟ. ಬೋವಿಗಳು ಮೇನೆಯನ್ನು ಬೇರೊಂದು ಸ್ಥಳದಲ್ಲಿಟ್ಟು ನಿಂತರು. ಒಂದು ಗಳಿಗೆಯ ಹೊತ್ತಿಗೆ 4-6 ಜನ ಸರದಾರರೊಡನೆ ನವಾಬ ಕುದುರೆ ಏರಿ ಬಂದ. ರಾಯರ ದರ್ಶನವಾದೊಡನೆ ಅವರಲ್ಲಿ ತನಗೆ ಅರಿವಿಲ್ಲದಂತೆಯೇ ಒಂದು ವಿಧ ಭಕ್ತಿ ಗೌರವಗಳು ಉದಯಿಸಿದವು. ಕುದುರೆಯಿಂದಿಳಿದು ತನ್ನ ಸಂಪ್ರದಾಯದಂತೆ ನವಾಬ ಬಗ್ಗಿ 3 ಬಾರಿ ನಮಿಸಿದ. ಗುರುರಾಜರು ಅವನನ್ನು ನೋಡಿ, ನವಾಬರೇ, ನಿಮಗೆ ಮಂಗಳವಾಗಲಿ. ನಿಮ್ಮ ಪುತ್ರನ ಪ್ರಾಣವಿನ್ನೂ ಹೋಗಿಲ್ಲ. ಅವನ ದೇಹವನ್ನು ಗೋರಿಯಿಂದ ಹೊರತೆಗೆಸಿರಿ. ದೇವರ ಅನುಗ್ರಹದಿಂದ ನಿಮ್ಮ ಯುವರಾಜನನ್ನು ಬದುಕಿಸಲು ಪ್ರಯತ್ನಿಸುತ್ತೇವೆ. ಸೂರ್ಯನು ಮುಳುಗುವುದರೊಳಗೆ ಈ ಕಾರ್ಯವಾಗಬೇಕು, ತ್ವರೆ ಮಾಡಿ ಎಂದು ಅಪ್ಪಣೆ ಮಾಡಿದರು. ಶ್ರೀಯವರ ನುಡಿ ನವಾಬನಿಗೆ ಅಮೃತ ಪ್ರಾಶನ ಮಾಡಿಸಿದಂತಾಯಿತು. ಮುಸ್ಲಿಂ ರಾಜನಾದರೂ ನವಾಬನಿಗೆ ಹಿಂದೂ ದೇವರಲ್ಲಿ ಸಾಧು ಸಂತರಲ್ಲಿ ನಂಬಿಕೆ ಆಧಾರಗಳಿದ್ದವು. ತಮ್ಮ ಮುಸ್ಲಿಂ ಸಂತರಂತೆ ಹಿಂದೂ ಸಂತರು ಅಲ್ಲಾಹನ ದೂತರೆಂದು, ಅವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲವೆಂದು ಅವನು ನಂಬಿದ್ದನು. ಅಂತೆಯೇ ರಾಯರ ವಚನವನ್ನು ಆಲಿಸಿ ನವಾಬನು ಗೋರಿಯನ್ನು ಒಡೆದು ರಾಜಕುಮಾರನ ದೇಹವನ್ನು ಹೊರಗೆ ತೆಗೆಯುವಂತೆ ಸೇವಕರಿಗೆ ಹುಕುಂ ಮಾಡಿದನು. ಸ್ವಲ್ಪ ಹೊತ್ತಿನಲ್ಲಿಯೇ ಸೇವಕರು ನವಾಬ್ ಪುತ್ರನ ದೇಹವನ್ನು ಹೊರತೆಗೆದು ಒಂದು ಶುಭ್ರ ವಸ್ತ್ರದ ಮೇಲೆ ಮಲಗಿಸಿದರು. 7-8 ವರ್ಷದ ಆ ಬಾಲಕನ ದೇಹವೆಲ್ಲ ನೀಲಿ ಬಣ್ಣಕ್ಕೆ ತಿರುಗಿದ್ದರೂ ಕುಮಾರ ಬಹಳ ಲಕ್ಷಣವಾಗಿ ಕಾಣಿಸುತ್ತಿದ್ದ. ಆ ಬಾಲಕನನ್ನು ನೋಡಿ ಸ್ವಾಮಿಗಳು ಕಾರುಣ್ಯಪೂರ್ಣರಾಗಿ ಅವನನ್ನು ಬದುಕಿಸಲು ಸಂಕಲ್ಪಿಸಿದರು. ಶ್ರೀಯವರು ಕೈಕಾಲು ತೊಳೆದು ಬಾಲಕನ ಶರೀರದ ಸನಿಹದಲ್ಲಿ ಕೃಷ್ಣಾಯನದ ಮೇಲೆ ಕುಳಿತು ಆಚಮನ ಮಾಡಿ, ನವಾಬರೇ, ನಾವು ಧ್ಯಾನಸ್ಥರಾಗುತ್ತೇವೆ. ಪುನಃ ನಾವು ಬಹಿರ್ಮುಖರಾಗುವವರೆಗೆ ಇಲ್ಲಿ ಏನು ನಡೆದರೂ ಯಾರೂ ಕದಲದೆ ನಿಂತಿರಬೇಕು. ಅಂದರೆ ದೇವರು ನಿಮ್ಮ ಮಗನನ್ನು ಉಜ್ಜೀವನಗೊಳಿಸಿ ಅನುಗ್ರಹಿಸುವನು ಎಂದು ಹೇಳಿ ಧ್ಯಾನಸ್ಥರಾದರು. ಗುರುಗಳು ಮನದಲ್ಲಿಯೇ ಆಕರ್ಷಣ ಮಂತ್ರವನ್ನು, ಗರುಡ ಮಂತ್ರ ಹಾಗೂ ಶ್ರೀಕೃಷ್ಣನ ಮಂತ್ರಗಳನ್ನು ಜಪಿಸಲಾರಂಭಿಸಿದರು. ಒಂದು ಘಳಿಗೆ ಕಳೆಯುವುದರೊಳಗೆ ಎಲ್ಲಿಂದಲೋ ಒಂದು ಘಟಸರ್ಪವು ಭರಭರನೆ ಬಂದು
ನವಾಬ ಕುಮಾರನ ಪಾದದ ಒಂದು ಭಾಗದಲ್ಲಿ ಹೆಡೆ ಇಟ್ಟಿತು. ಆ ಸೋಜಿಗವನ್ನು ನವಾಬ, ಸರದಾರರು, ಸೈನಿಕರು, ಬೋವಿಗಳು ನೋಡುತ್ತಾ ದಂಗು ಬಡಿದವರಂತೆ ಭಯ ಆಶ್ಚರ್ಯಮಗ್ನರಾಗಿ ಚಿತ್ರಸ್ಥ ಪ್ರತಿಮೆಗಳಂತೆ ನಿಂತರು. ಸರ್ಪವು ವಿಷವನ್ನೆಲ್ಲ ಎಳೆದುಕೊಂಡು ಹೆಡೆಯಪ್ಪಳಿಸುತ್ತಾ ಅಲ್ಲಿಂದ ಕದಲಿತು. ಆಶ್ಚರ್ಯದ ಮೇಲಾಶ್ಚರ್ಯ. ಅದೇ ವೇಳೆಗೆ ಎಲ್ಲಿಂದಲೋ ಒಂದು ಗರುಡ ಪಕ್ಷಿಯು ಬಂದು ಆ ಸರ್ಪವನ್ನು ಕಚ್ಚಿಕೊಂಡು ಹಾರಿಹೋಯಿತು. ಸರ್ವರು ಈ ಅದ್ಭುತ ಪವಾಡವನ್ನು ನೋಡುತ್ತಾ ನಿಂತಿರುವಾಗ ಗುರುಗಳು ಕಣ್ಣು ತೆರೆದು ಮಂದಹಾಸ ಬೀರುತ್ತಾ ಕಮಂಡಲೋದಕವನ್ನು ಅಭಿಮಂತ್ರಿಸಿ ಮಂತ್ರಪೂಜಿತ ಜಲವನ್ನು ರಾಜಪುತ್ರನ ಶರೀರದ ಮೇಲೆ ಪ್ರೋಕ್ಷಿಸಿದರು. ಆಗೊಂದು ಕೌತುಕದ ಘಟನೆ ನಡೆಯಿತು. ನೀಲವರ್ಣವಾಗಿದ್ದ ನವಾಬ್ ಪುತ್ರನ ಶರೀರ ಮೊದಲಿನಂತಾಯಿತು. ದೇಹದಲ್ಲಿ ಪ್ರಾಣವಾಯು ಸಂಚರಿಸ ಹತ್ತಿತು. ಇದ್ದಕ್ಕಿದ್ದಂತೆ ನವಾಬ್ ಪುತ್ರ ಮೇಲೆದ್ದು ಕುಳಿತ. ಪರಮಾಶ್ಚರ್ಯದಿಂದ ಈ ಮಹಿಮೆಯನ್ನು ನೋಡುತ್ತಿದ್ದ ಜನರು, ಮಹಾನುಭಾವರು, ಮಹಾತ್ಮರು, ಅದ್ಭುತ ಎಂದು ಉದ್ಗರಿಸಿದರು. ನವಾಬ ಕುಮಾರ ಹತ್ತಿರದಲ್ಲಿದ್ದ ತಂದೆಯನ್ನು ನೋಡಿ ಅಬ್ಬಾಜಾನ್ ಎಂದು ತಂದೆಯನ್ನು ಆಲಂಗಿಸಿದನು. ನವಾಬನ ಕಣ್ಣುಗಳಿಂದ ಸಂತೋಷದಿಂದ ನೀರು ಹರಿಯಿತು. ಬೇಟಾ, ಮೇರಾ ಬೇಟಾ ಎನ್ನುತ್ತಾ ಮಗನನ್ನು ಬಿಗಿದಪ್ಪಿದನು. ಆ ಸಂತೋಷದ ದೃಶ್ಯವನ್ನು ಕಂಡು ಗುರುಗಳು ಹರ್ಷಿಸಿದರು. ನವಾಬನ ಮಗನೊಡನೆ ಗುರುಗಳಿಗೆ ನಮಸ್ಕಾರ ಮಾಡಿ, ಸಾಧು ಮಹಾರಾಜ್, ತಾವು ದೊಡ್ಡ ಮಹಾತ್ಮರು. ಅಲ್ಲಾನ ಬಳಿಗೆ ಹೋಗಿದ್ದ ನನ್ನ ಮಗನನ್ನು ಮತ್ತೆ ಕರೆತಂದು ನನಗೆ ನೀಡಿದಿರಿ. ನೀವು ನನ್ನ ಭಾಗದ ದೇವರು. ನಿಮ್ಮ ಈ ಉಪಕಾರವನ್ನು ನಾನೆಂದೂ ಮರೆಯಲಾರೆ. ಗುರೂಜಿ, ನೀವು ನಮ್ಮೂರಿಗೆ ಬಂದು ಈ ಸೇವಕನು ನೀಡುವ ಸೇವೆಯನ್ನು ಸ್ವೀಕರಿಸಿ ನಮ್ಮನ್ನು ಹರಸಬೇಕು ಎಂದು ಬಿನ್ನವಿಸಿದ. ನವಾಬನ ಶ್ರದ್ಧಾಭಕ್ತಿಗಳಿಂದ ಸುಪ್ರೀತರಾದ ರಾಯರು ನಸುನಕ್ಕೂ, ನವಾಬರೇ, ನಿಮ್ಮ ಕುಮಾರನನ್ನು ಬದುಕಿಸಿದವರು ಭಗವಂತ, ನಾವಲ್ಲ. ನಾವು ಕೇವಲ ನಿಮಿತ್ತ ಮಾತ್ರರು. ನಿಮ್ಮ ಸೇವೆಯನ್ನು ಸಂತೋಷದಿಂದ ಸ್ವೀಕರಿಸುತ್ತೇವೆ ಎಂದು ಹೇಳಿ ನವಾಬನಿಗೂ ಅವರ ಬಾಲಕನಿಗೂ ಫಲಮಂತ್ರಾಕ್ಷತೆ ನೀಡಿ ಮೇನೆಯಲ್ಲಿ ಕುಳಿತು ಹುಬ್ಬಳ್ಳಿಯತ್ತ ಹೊರಟರು. ಸವಣೂರು ನವಾಬನಿಗೆ ವಚನ ಬಿತ್ತಂತೆ ರಾಯರು ಮಿತ ಪರಿವಾರದೊಡನೆ ದಯಮಾಡಿಸಿದರು. ನವಾಬ ವಾದ್ಯ ವೈಭವದೊಡನೆ ಗುರುಗಳನ್ನು ಎದುರುಗೊಂಡು ಸ್ವಾಗತಿಸಿ ಒಂದು ಭವ್ಯ ಭವನದಲ್ಲಿ ಅವರಿಗೆ ಬಿಡಾರ ಮಾಡಿಸಿದನು ಮತ್ತು ಪೂಜಾರಾಧನೆಗೆ ವಿಶೇಷ ವ್ಯವಸ್ಥೆ ಮಾಡಿ ಓರ್ವ ಭೂಸರರಿಂದ ರಾಯರಿಗೆ ಪಾದಪೂಜೆ ಮಾಡಿಸಿದನು. ಪೂಜಾರಾಧನೆಯಾದ ಮೇಲೆ ಮೃತನಾಗಿದ್ದ ತನ್ನ ಮಗನನ್ನು ಉಜ್ಜೀವನಗೊಳಿಸಿ ವಂಶವನ್ನುಳಿಸಿದ ಗುರುಗಳಿಗೆ ಗ್ರಾಮ ಮತ್ತು ಅನೇಕ ಭೂಸ್ವಾಸ್ಥ್ಯಗಳನ್ನು ದಾನ ಮಾಡ ಬಯಸಿ ತನ್ನಿಚ್ಛೆಯನ್ನು ರಾಯರಲ್ಲಿ ನಿವೇದಿಸಿದನು. ರಾಯರು, ಇವೆಲ್ಲ ಏತಕ್ಕೆ ನವಾಬರೇ ಎಂದಾಗ ನವಾಬನು, ಗುರು ಮಹಾರಾಜ್, ನಿನ್ನೆ ರಾತ್ರಿ ನನ್ನ ಸ್ವಪ್ನದಲ್ಲಿ ಒಬ್ಬ ದಿವ್ಯ ಪುರುಷ ದರ್ಶನವಿತ್ತನು. 7-8 ವರ್ಷಗಳ ಆ ದೇವ ಸುಂದರನಾಗಿದ್ದ. ಅವನ ತೇಜಸ್ಸನ್ನು ನೋಡಲು ನನ್ನಿಂದಾಗಲಿಲ್ಲ. ಅಷ್ಟು ಪ್ರಖರ ಕಾಂತಿಯಿಂದವನು ರಾಜಿಸುತ್ತಿದ್ದನು. ಸರ್ವಾಭರಣ ಭೂಷಿತನಾಗಿ ಕೈಯಲ್ಲಿ ಬಂಗಾರದ ಕೊಳಲನ್ನು ಹಿಡಿದಿದ್ದನು. ಆ ದೇವ ನನ್ನನ್ನು ನೋಡಿ ನಗುತ್ತಾ, ನಿನ್ನ ಮಗನನ್ನು ಉಳಿಸಿದ ಗುರುಗಳಿಗೆ ನನ್ನ ಹೆಸರಿನ ಗ್ರಾಮ ಭೂಮಿಗಳನ್ನು ದಾನ ಮಾಡು, ನಿನಗೆ ಮಂಗಳವಾಗುವುದು ಎಂದು ಹೇಳಿ ಮಾಯವಾದನು. ಆ ದೇವನ ಹೆಸರೇನೋ ನನಗೆ ತಿಳಿಯದು. ನೀವು ಮಹಾತ್ಮರು, ನೀವೇ ಹೇಳಬೇಕು ಮತ್ತು ಗ್ರಾಮದಾನವನ್ನು ಸ್ವೀಕರಿಸಬೇಕು ಎಂದು ವಿಜ್ಞಾಪಿಸಿದನು. ಶ್ರೀ ಗುರುರಾಜರು ಇದು ಶ್ರೀಕೃಷ್ಣ ಲೀಲೆ ಎಂದರಿತು ಆನಂದ ಪರವಶರಾಗಿ, ನವಾಬರೇ, ನಿಮ್ಮ ರಾಜ್ಯದಲ್ಲಿ ಕೃಷ್ಣ ಎಂಬ ಹೆಸರಿನ ಯಾವುದಾದರೂ ಗ್ರಾಮವಿದೆಯೇ ಎಂದು ಪ್ರಶ್ನಿಸಲು ನವಾಬ, ನಿಜ ಗುರುಜಿ, ನನಗೆ ಸೇರಿದ ಗ್ರಾಮಗಳಲ್ಲಿ ಕೃಷ್ಣಾಪುರ ಎಂಬ ಒಂದು ಗ್ರಾಮವಿದೆ ಎಂದು ಹೇಳಿದನು. ಶ್ರೀರಾಯರು ನಗುಮೊಗದಿಂದ, ನೀವು ಭಾಗ್ಯಶಾಲಿಗಳು ನವಾಬರೇ, ನಮ್ಮ ದೇವರು ನಿಮಗೆ ದರ್ಶನ ಕೊಟ್ಟಿದ್ದಾನೆ. ಅವನ ನಾಮ ಅನಂತವಾಗಿದೆ. ಕೃಷ್ಣ ಎಂಬುದು ಅವುಗಳಲ್ಲೊಂದು. ಕೃಷ್ಣಾಪುರ ಅವನ ಹೆಸರಿನ ಗ್ರಾಮ. ಅದನ್ನು ಅವನು ನಮಗೆ ಕೊಡಿಸಲಿಚ್ಛಿಸಿದ್ದಾನೆ. ಅವನ ಚಿತ್ತವಿದ್ದಂತಾಗಲಿ ಎಂದರು. ನವಾಬ ಪರಮ ಸಂತುಷ್ಟನಾಗಿ ಕೃಷ್ಣಾಪುರ ಗ್ರಾಮವನ್ನು ಮತ್ತು ಕೆಲ ಭೂಮಿಗಳನ್ನು ಶ್ರೀಗಳವರಿಗೆ ದಾನ ಮಾಡಿ ಕೃತಾರ್ಥನಾದ. ವಿಧರ್ಮೀಯನಾದ ನವಾಬನ ಮಗನನ್ನು ಬದುಕಿಸಿ ಅವನಿಗೆ ಹಿಂದೂ ಧರ್ಮದ ಹಿರಿಮೆಗಳನ್ನು ತೋರಿದ ಶ್ರೀ ರಾಯರ ಸರ್ವಜನೋದ್ಧಾರ ದೀಕ್ಷೆ, ಮಾನವೀಯತೆ ಮುಂತಾದ ಸದ್ಗುಣಗಳನ್ನು ಎಲ್ಲ ಜನರು ಕೊಂಡಾಡ ಹತ್ತಿದರು. ಮುಂದಿನ ಭಾಗ ಮಂತ್ರಶಕ್ತಿಯ ಪ್ರಭಾವ. ಶ್ರೀ ರಾಯರು ಮಹಾಮಹಿಮರೆಂದು ಎಲ್ಲ ಕಡೆ ಶ್ರೀಯವರ ಕೀರ್ತಿ ಬೆಳಗತೊಡಗಿತು. ಇದರಿಂದಾಗಿ ಸ್ವಾಮಿಗಳಿಗೆ ಇರದಿದ್ದರೂ ಅನಿವಾರ್ಯವಾಗಿ ಕೆಲ ಸಂದರ್ಭಗಳಲ್ಲಿ ತಮಗೆ ಸಿದ್ಧಿಸಿದ್ದ ಮಂತ್ರಶಕ್ತಿ, ಯೋಗಶಕ್ತಿಗಳನ್ನು ತೋರಬೇಕಾಗುತ್ತಿತ್ತು. ಪೂರ್ವಾಶ್ರಮದಲ್ಲಿ ಅವರಿಗೆ ಮಂತ್ರಸಿದ್ಧಿಯಾಗಿದ್ದು ಒಮ್ಮೆ ಅದನ್ನು ಪ್ರದರ್ಶಿಸಿ ಭೂಸುರರ ತಾಪ ಪರಿಹಾರ ಮಾಡಿದ್ದರು. ಆಗಲೇ ಅವರು ಭಗವದ್ ಅನುಗ್ರಹದಿಂದ ದೊರೆತ ಸಿದ್ಧಿಯನ್ನು ಸ್ವಾರ್ಥಕ್ಕೆ ವಿನಿಯೋಗಿಸಬಾರದು ಎಂದು ಸಂಕಲ್ಪಿಸಿದರು. ಆದರೂ ಅದನ್ನು ತೋರಬೇಕಾಗಿ ಬಂದ ಸಂದರ್ಭಗಳು ಅನೇಕ. ಗುರುಗಳು ಪರಮಾತ್ಮನ ಅಸ್ತಿತ್ವ, ಅವನ ಅಂಚಿಧ್ಯಾತ್ಮಕ ಶಕ್ತಿ, ವೇದಗಳ ಮಹತ್ವ, ಸನಾತನ ಧರ್ಮ, ಯೋಗ ಶಕ್ತಿಗಳ ಹಿರಿಮೆಗಳನ್ನು ಎತ್ತಿ ತೋರಿ ಜನರಲ್ಲಿ ದೇವರು, ಧರ್ಮಗಳಲ್ಲಿ ನಂಬಿಕೆಯನ್ನು ಒಡಮೂಡಿಸಲು, ವೈದಿಕ ಮತದ ಗೌರವವನ್ನು ಕಾಪಾಡಲು ತಮ್ಮ ಮಹಿಮೆಯನ್ನು ಬೀರಬೇಕಾಗಿರುತ್ತಿತ್ತು. ಭಗವಂತನ ಸಾಕ್ಷಾತ್ಕಾರ ಪಡೆದ ಶ್ರೀಯವರಿಗೆ ಈ ಮಹಿಮಾ ಪ್ರದರ್ಶನ ಒಂದು ಮಹತ್ ಕಾರ್ಯವಾಗಿರಲಿಲ್ಲ.
ಇಂಥ ಒಂದು ಪ್ರಸಂಗವು ಹುಬ್ಬಳ್ಳಿಯಿಂದ ಹೊರಡುವಾಗ ಅವರಿಗೆ ಸವಾಲಿನಂತೆ ಬಂದೊದಗಿತು. ಶ್ರೀ ಸ್ವಾಮಿಗಳು ಮುಂದೆ ಸಂಚಾರ ಹೊರಡಲು ಸಿದ್ಧರಾದಾಗ ಸಿರಸಂಗಿಯಿಂದ ಕೆಲ ಬ್ರಾಹ್ಮಣರು ಬಂದು ರಾಯರ ದರ್ಶನ ಮಾಡಿದರು. ಕುಶಲ ಪ್ರಶ್ನೆಯಾದ ಮೇಲೆ ಆ ಬ್ರಾಹ್ಮಣರ ಮುಖಂಡರು, ಮಹಾಸ್ವಾಮಿ, ಈಗ ವೇದ ಮಂತ್ರದ ಇರುವಿಕೆ ಅಳಿಯುವಿಕೆಯ ಪ್ರಶ್ನೆಯೊಂದು ಬಂದೊದಗಿದೆ. ನಮ್ಮದು ಸಿರಸಂಗಿ ಗ್ರಾಮ. ಅಲ್ಲಿನ ಈಗಿನ ಜಹಗೀರದಾರರ ಮುತ್ತಾತಂದಿರು ಬಹಳ ಧಾರ್ಮಿಕರು, ಉದಾರಿಗಳೂ ಆಗಿದ್ದರು. ಅವರು ವೀರಶೈವರಾದರೂ ಬ್ರಾಹ್ಮಣ ವೀರಶೈವ ಎರಡು ಮತದವರನ್ನು ಗೌರವದಿಂದ ಕಾಣುತ್ತಿದ್ದರು. ಮಾತ್ರವಲ್ಲ, 10 ಜನ ಭೂಸುರರಿಗೆ ಭೂದಾನ ಮಾಡಿ ವಂಶಪಾರಂಪರವಾಗಿ ಅದನ್ನು ಅನುಭವಿಸುತ್ತಾ ತಮ್ಮ ವಂಶದ ಶ್ರೇಯ ಪ್ರಾರ್ಥನೆ ಮಾಡಿಕೊಂಡು ಬರುವಂತೆ ಕೋರಿದ್ದರು. ಅದರಂತೆ ಈವರೆಗೂ ನಡೆದು ಬಂದಿತ್ತು. ಈಗ ಸಿರಸಂಗಿ ಜಹಗೀರದಾರರು ತಮ್ಮ ಪೂರ್ವಿಕರು ಕೊಟ್ಟಿದ್ದ ಜಮೀನುಗಳನ್ನು ಕಸಿದುಕೊಂಡು ನಮಗೆ ಜೀವನಕ್ಕೆ ತೊಂದರೆಯನ್ನುಂಟು ಮಾಡಿದ್ದಾರೆ. ದೇಸಾಯರಿಗೆ ವೇದಗಳಲ್ಲಿ ಮಂತ್ರಶಾಸ್ತ್ರಗಳಲ್ಲಿ ನಂಬಿಕೆ ಇಲ್ಲ. ಅವೆಲ್ಲ ಜೀವನೋಪಾಯಕ್ಕಾಗಿ ಬ್ರಾಹ್ಮಣರು ಕಲ್ಪಿಸಿ ಬರೆದ ಗ್ರಂಥಗಳೆಂದು, ಅವು ಸತ್ಯವೇ ಆಗಿದ್ದಲ್ಲಿ ಅದನ್ನು ತೋರಿಸಿಕೊಡಬೇಕೆಂದು, ತಮಗೆ ನಂಬಿಕೆಯುಂಟಾದಲ್ಲಿ ಜಮೀನುಗಳನ್ನು ವಾಪಸು ಕೊಡುವುದಾಗಿ ಹೇಳುತ್ತಿದ್ದಾರೆ. ನೀವೇ ನಮಗೀಗ ರಕ್ಷಕರೆಂದು ನಂಬಿ ನಿಮಗೆ ಶರಣಾಗಿದ್ದೇವೆ. ತಾವು ನಮ್ಮ ಜಮೀನುಗಳು ಮತ್ತೆ ದೊರಕುವಂತೆ ಮಾಡಿ ಕಾಪಾಡಬೇಕು ಎಂದು ಪ್ರಾರ್ಥಿಸಿದರು. ಬ್ರಾಹ್ಮಣರ ಗೋಳು ಕೇಳಿ ಗುರುಗಳ ಮನಸ್ಸು ಕರಗಿತು. ಅವರನ್ನು ಸಮಾಧಾನಪಡಿಸುತ್ತಾ, ನಿಮ್ಮ ಕೋರಿಕೆಯನ್ನು ಪೂರೈಸಲು ಪರಮಾತ್ಮ ಸಮರ್ಥನಿದ್ದಾನೆ, ಚಿಂತಿಸಬೇಡಿ, ನಾವು ದೇಸಾಯರನ್ನು ಕಂಡು ಮಾತನಾಡುತ್ತೇವೆ ಎಂದು ಅಭಯವಿತ್ತು ಭೂಸುರರನ್ನು ಕಳಿಸಿಕೊಟ್ಟು ನವಿಲುಗುಂದಕ್ಕೆ ಕೆಲ ಪರಿವಾರದೊಡನೆ ದಯಮಾಡಿಸಿ ಅಲ್ಲಿದ್ದ ದೇವರ ಗುಡಿಯಲ್ಲಿ ಮುಕ್ಕಾಂ ಮಾಡಿದರು. ಶ್ರೀಯವರು ಬಂದೊಡನೆ ದೇಸಾಯಿಯ ಮನೆಗೆ ಮೇನೆಯಲ್ಲಿ ಮಂಡಿಸಿ ಹೊರಟರು. ಗುರುಗಳು ತಮ್ಮ ಮನೆಗೆ ಬರುತ್ತಿರುವುದನ್ನು ಕೇಳಿ ಕೌತುಕದಿಂದ ದೇಸಾಯಿಯು 4 ಜನ ಆತ್ಮೀಯರೊಡನೆ ಮನೆಯ ಹೊರಗೆ ಬಂದು ನಿಂತ. ಮೇನೆಯಿಂದಿಳಿದು ಬಂದ ಶ್ರೀರಾಯರು, ಸಿರಸಂಗಿಯ ದೇಸಾಯಿಗಳ್ಯಾರು? ನಾವು ಅವರನ್ನು ಕಾಣಬೇಕಾಗಿದೆ ಎಂದು ಹೇಳಿದಾಗ ದೇಸಾಯಿ ಮುಂದೆ ಬಂದು ಗುರುಗಳಿಗೆ ಕರಮುಗಿದು, ನಾನೇ ಸಿರಸಂಗಿಯ ದೇಸಾಯಿ, ನನ್ನಿಂದ ತಮಗೇನಾಗಬೇಕು ಎಂದು ಪ್ರಶ್ನಿಸಿದ. ರಾಯರು ಎಳೆ ನಗೆಯನ್ನು ಬೀರಿ, ದೇಸಾಯರೇ, ನಿಮ್ಮಿಂದ ನಮಗೇನೂ ಆಗಬೇಕಾಗಿಲ್ಲ, ಆದರೆ ಕೆಲ ಆಗಿರುವ ಅನ್ಯಾಯವನ್ನು ತಿಳಿಸಿ ಅವರಿಗೆ ಅನುಕೂಲ ಮಾಡಿಕೊಡಲು ಬಂದಿದ್ದೇವೆ ಎಂದರು. ಆಗ ದೇಸಾಯಿ ನಗುತ್ತಾ, ಓಹೋ, ಈ ಊರಿನ ಹಾರವರ ಪರವಾಗಿ ಮಾತನಾಡಲು ಬಂದಿದ್ದೀರಾ? ಸರಿ ಸರಿ, ಹೊಟ್ಟೆಪಾಡಿಗಾಗಿ ಸುಳ್ಳು ಮಂತ್ರಗಳನ್ನು ಹೇಳಿ ಕಾಲ ಕಳೆಯುವವರ ಮಾತು ಕೇಳಿ ನಿಮ್ಮಂಥ ದೊಡ್ಡ ಮಠಾಧಿಪತಿಗಳು ಬಂದಿರುವುದು ಆಶ್ಚರ್ಯ. ವಿಚಾರವೇನು ಹೇಳಿರಿ? ಆಗ ಶ್ರೀಗಳವರು, ದೇಸಾಯಿಗಳೇ, ನಿಮ್ಮನ್ನು ನೋಡಿದರೆ ಧಾರ್ಮಿಕರಂತೆ ಕಾಣುವಿರಿ, ದೇವರಲ್ಲೂ ಶ್ರದ್ಧೆ ಇರುವಂತಿದೆ. ನಿಮ್ಮಂಥವರು ನಿಮ್ಮ ಪೂರ್ವಜರು ದಾನ ಮಾಡಿದ ಭೂಮಿಯನ್ನು ಕಸಿದುಕೊಂಡು ನಿಮ್ಮ ಆಶ್ರಯದಲ್ಲಿ ಜೀವಿಸುತ್ತಿದ್ದ ಬ್ರಾಹ್ಮಣರಿಗೆ ತೊಂದರೆ ಕೊಡುವುದು ಯುಕ್ತವೇ? ಜಮೀನು ಕಿತ್ತುಕೊಂಡದ್ದರಿಂದ ನಿಮಗೆ ದತ್ತಾಪಹಾರ ದೋಷ ಬರುವುದಿಲ್ಲವೇ? ನೋಡಿ ದೇಸಾಯಿಗಳೇ, ಸ್ವೇ ಸ್ವೇ ಕರ್ಮಣ್ಯ ಬಿರತಃ ಸಂಸಿದ್ಧಿಂ ಲಭತೆ ನರಃ ಎಂದು ಶ್ರೀಕೃಷ್ಣನು ಉಪದೇಶಿಸಿದ್ದಾನೆ. ಅದು ಸಾರ್ವಕಾಲಿಕವಾಗಿ ಎಲ್ಲರಿಗೂ ಅನ್ವಯಿಸುವ ಹಿತೋಕ್ತಿ. ನಿಮ್ಮ ಪೂರ್ವಿಕರು ಅದನ್ನು ಚೆನ್ನಾಗಿ ಅರಿತು ಅನುಷ್ಠಾನ ಮಾಡುತ್ತಿದ್ದರಿಂದಲೇ ಅವರು ಬ್ರಾಹ್ಮಣ ವೀರಶೈವ ಎಂಬ ಭೇದವಿಡದೆ 2 ಪಂಗಡಗಳನ್ನು ಸಮಾನವಾಗಿ ನೋಡಿಕೊಂಡು ಧರ್ಮದಿಂದ ಬಾಳುತ್ತಿದ್ದರು. ಅದೇ ಸರಿಯಾದ ಮಾರ್ಗ. ಯಾವ ಧರ್ಮದವರೇ ಆಗಲಿ ತಮ್ಮ ತಮ್ಮ ಧರ್ಮದಂತೆ ನಡೆದು ಪರಸ್ಪರ ಸ್ನೇಹದಿಂದ ವರ್ತಿಸುತ್ತಾ ಒಗ್ಗಟ್ಟಿನಿಂದಿರಬೇಕು. ಆಗ ರಾಷ್ಟ್ರಕ್ಕೆ ಯಾವ ಭಯವೂ ಇರುವುದಿಲ್ಲ. ಜಾತೀಯ ಕಲಹ, ದ್ವೇಷ, ಅಸೂಯೆಗಳು ಬೆಳೆದಲ್ಲಿ ದೇಶದಲ್ಲಿ ಕ್ರಾಂತಿ ಉಂಟಾಗಿ ಅದರಿಂದ ಸಮಗ್ರ ರಾಷ್ಟ್ರಕ್ಕೆ ಹಾನಿಯಾಗುವುದು. ಕೆಲ ಅಸೂಯಾಪರರು ಚಾಡಿ ಹೇಳಿ ಜಾತಿ ದ್ವೇಷದ ಹೊಗೆ ಎಬ್ಬಿಸಿದ್ದಾರೆಂದು ನಾವು ಭಾವಿಸುತ್ತೇವೆ. ಇದು ಶ್ರೇಯಸ್ಕರವಲ್ಲ. ನೀವು ನಿಮ್ಮ ಪೂರ್ವಿಕರ ಮೇಲ್ಪಂಕ್ತಿಯನ್ನು ಅನುಸರಿಸಿ ಧರ್ಮದಿಂದ ನಡೆದು ಶ್ರೇಯವಂತರಾಗಬೇಕೆಂದು ನಾವು ಬಯಸುತ್ತೇವೆ. ನೀವು ನ್ಯಾಯದಿಂದ ವರ್ತಿಸಿ ಕೀರ್ತಿ ಪಡೆಯಿರಿ ಎಂದು ಉಪದೇಶಿಸಿದರು. ಆಗ ದೇಸಾಯಿ ನಕ್ಕು, ನಾನು ನ್ಯಾಯದಿಂದಲೇ ವರ್ತಿಸಿದ್ದೇನೆ ಸ್ವಾಮಿ. ವೇದ ಮಂತ್ರಗಳು ಇವೆಲ್ಲ ಕಟ್ಟುಕತೆ, ಅದರಲ್ಲಿ ಸತ್ಯವಿಲ್ಲ, ಸತ್ವವಿಲ್ಲ. ಮೈಗಳ್ಳರಿಗೆ ಅದೊಂದು ಜೀವನ ಸಾಧನ. ಅವು ಮಹತ್ವಪೂರ್ಣವಾಗಿದ್ದಲ್ಲಿ ಅದನ್ನು ತೋರಿಸಿಕೊಡಲು ಅವರಿಗೆ ಅವಕಾಶವನ್ನು ಕೊಟ್ಟೆ. ಆದರೆ ನಿಮ್ಮ ವೇದಗಳಲ್ಲಿ ಮಹತ್ವವಿಲ್ಲದ್ದರಿಂದಲೋ ಆ ಬ್ರಾಹ್ಮಣರಿಗೆ ಯೋಗ್ಯತೆ ಇಲ್ಲದ್ದರಿಂದಲೋ ನಾನು ಕಾಣೆ ಅವರು ಅದಕ್ಕೆ ಸಮ್ಮತಿಸಲಿಲ್ಲ. ಇಲ್ಲಿ ಜಾತಿಯ ಪ್ರಶ್ನೆ ಹೇಳುವುದಿಲ್ಲ, ಇದರಲ್ಲಿ ನನ್ನ ತಪ್ಪೇನಿದೆ? ಆಗ ಶ್ರೀಗಳವರು, ದೇಸಾಯಿಗಳೇ, ದೇವರು ವೇದಶಾಸ್ತ್ರಗಳು ಸುಳ್ಳಲ್ಲ, ಅವೆಲ್ಲ ಸತ್ಯವೇ. ಅದನ್ನು ಪರೀಕ್ಷಿಸ ಹೋಗುವುದು ಸರಿಯಲ್ಲ. ಆಗ ದೇಸಾಯಿ, ಸ್ವಾಮಿಗಳೇ, ಬರೀ ಮಾತಿಗೆ ನಾನು ಒಪ್ಪಲಾರೆ. ಆ ಬ್ರಾಹ್ಮಣರು ಬೇಡ, ಅವರ ಪರವಾಗಿ ನೀವಾದರೂ ನಿಮ್ಮ ಮಾತಿನ ಸತ್ಯತೆಯನ್ನು ಸಿದ್ಧಪಡಿಸುವಿರಾ? ಆಗ ಶ್ರೀಗಳವರು ನಸುನಕ್ಕು, ದೇವರ ದಯವಿದ್ದರೆ ಜಗತ್ತಿನಲ್ಲಿ ಯಾವುದೂ ಅಸಾಧ್ಯವಿಲ್ಲ. ಆಗ ದೇಸಾಯಿ, ಸಂತೋಷ ಸ್ವಾಮಿ, ದೇವರ ಅನುಗ್ರಹ ನಿಮ್ಮಲ್ಲಿ ಇದೆ ಎಂದು ತೋರಿಸಿಕೊಡಬಲ್ಲಿರಾ? ಆಗ ಶ್ರೀಗಳವರು ಗಂಭೀರರಾಗಿ, ಅವಶ್ಯವಾಗಿ ಹೇಳಿ, ನಿಮ್ಮನ್ನು ನಂಬಿಸಲು ನಾವು ಯಾವ ಪರೀಕ್ಷೆಗೆ ಒಳಗಾಗಬೇಕು?
ಆಗ ದೇಸಾಯಿ, ಸ್ವಾಮಿ, ನಿಮ್ಮ ವೇದ ಮಂತ್ರಗಳೆಲ್ಲವೂ ಸತ್ಯವಾಗಿದ್ದರೆ ಅಲ್ಲಿಯೇ ಬಿದ್ದಿದ್ದ ಒಂದು ಒನಕೆಯನ್ನು ತೋರಿ ಈ ಒನಕೆಯನ್ನು ನಿಮ್ಮ ಮಂತ್ರಶಕ್ತಿಯಿಂದ ಚಿಗುರಿಸಿ ನೋಡೋಣ. ನೀವು ಈ ಕಾರ್ಯ ಮಾಡಿದರೆ ಆ ಬ್ರಾಹ್ಮಣರ ಜಮೀನುಗಳನ್ನು ಅವರಿಗೆ ಪುನಃ ಕೊಡುತ್ತೇನೆ. ಆಗ ಶ್ರೀಗಳವರು, ಇದೇನಂತ ಮಹತ್ವದ ಕಾರ್ಯವಲ್ಲ. ನಿಮ್ಮ ಇಚ್ಛೆ ಪೂರೈಸಲು ದೇವರು ಸಮರ್ಥನಿದ್ದಾನೆ. ನಾವು ಈ ಗ್ರಾಮದ ದೇವರ ಗುಡಿಯಲ್ಲಿ ಇಳಿದಿದ್ದೇವೆ. ಈ ಒನಕೆಯನ್ನು ನಿಮ್ಮ ನಂಬಿಕೆಯ 4 ಜನರೊಡನೆ ಅಲ್ಲಿಗೆ ಕಳಿಸಿರಿ. ನಮಗೆ 1 ವಾರದ ಗಡುವು ಕೊಡಿ. ಅಲ್ಲಿಯವರೆಗೆ ನಿಮ್ಮವರಿಗೆ ಒನಕೆಯನ್ನು ಕಾಯುತ್ತಿರಲಿ. ನಿಮ್ಮಿಚ್ಛೆ ಪೂರ್ಣವಾಗುವುದು. ಹೀಗೆ ಹೇಳಿ ಗುರುಗಳು ಮೇನೆಯಲ್ಲಿ ಕುಳಿತು ದೇವರ ಗುಡಿಗೆ ಬಂದರು. ಶ್ರೀಯವರ ಗಾಂಭೀರ್ಯ, ತೇಜಸ್ಸು, ಮಾತಿನ ವೈಖರಿ, ಸ್ಥೈರ್ಯಗಳನ್ನು ಕಂಡು ದೇಸಾಯಿ ಬೆರಗಾದ. ಇವರು ದೊಡ್ಡವರೆಂಬ ಭಾವನೆ ಅವನ ಮನದಲ್ಲಿ ಒಡಮೂಡಿತು. ಅವರನ್ನು ಪರೀಕ್ಷಿಸಲು ಯತ್ನಿಸಬಾರದಾಗಿತ್ತೆಂದು ತೋರಿದರೂ ಹಠಕ್ಕೆ ಬಿದ್ದ ದೇಸಾಯಿ ತನ್ನ ಅಂತರಂಗದ 4 ಸೇವಕರಿಗೆ ಒನಕೆಯನ್ನಿತ್ತು ಹಗಲು ರಾತ್ರಿ 7 ದಿನ ಕಾಯುತ್ತಿರಬೇಕೆಂದು ಹೇಳಿ ಗುರುಗಳ ಕಡೆಗೆ ಕಳಿಸಿದನು. ರಾಯರು ದೇಸಾಯಿಯ ಸವಾಲನ್ನು ಸ್ವೀಕರಿಸಿ ವೇದ ಮಂತ್ರಗಳ ಮಹತ್ವವನ್ನು ತೋರಲು ಒಂದು ಒನಕೆಯನ್ನು 7 ದಿನಗಳಲ್ಲಿ ಚಿಗುರಿಸುವರಂತೆ ಎಂಬ ವಾರ್ತೆ ಹಬ್ಬಿ 100 ಜನರು ಕುತೂಹಲದಿಂದ ಗುಡಿ ಹತ್ತಿರ ಬಂದು ಸೇರಿದರು. ಶ್ರೀ ರಾಯರು ಸ್ನಾನಾನ್ನೀಕ ದೇವಪೂಜಾದಿಗಳನ್ನು ಮಾಡಿ ದೇವರ ತೀರ್ಥವನ್ನು ಕಮಂಡಲುವಿನಲ್ಲಿ ತುಂಬಿ ಅದರೊಡನೆ ಹೊರಭಾಗಕ್ಕೆ ಬಂದರು. ಬಾಗಿಲ ಮುಂದೆ ಇಟ್ಟಿದ್ದ ಒನಕೆಯ ಸಮೀಪದಲ್ಲಿ ಕೃಷ್ಣಾಜನದ ಮೇಲೆ ಕುಳಿತು ವೇದ ಮಂತ್ರಗಳನ್ನು ಜಪಿಸುತ್ತಾ ಭಗವಂತನನ್ನು ಧ್ಯಾನಿಸುತ್ತಾ ಗುರುಗಳು ಕಮಂಡಲದಲ್ಲಿದ್ದ ಶ್ರೀ ವಿಷ್ಣುಪಾದೋದಕವನ್ನು ಒನಕೆಯ ಮೇಲೆ ಪ್ರೋಕ್ಷಿಸುತ್ತಿದ್ದರು. ಸುಮಾರು 1 ಗಳಿಗೆ ಮಂತ್ರೋಚ್ಚಾರಣ ಪೂರ್ವಕ ಪ್ರೋಕ್ಷಣೆ ನಡೆಸಿ ಅಲ್ಲಿದ್ದ ದೇಸಾಯಿ ಸೇವಕರಿಗೆ, ನಾಳೆ ಮಧ್ಯಾಹ್ನದವರೆಗೆ ಒನಕೆಯನ್ನು ನೀವು ಮುಟ್ಟದೆ ಕಾಪಾಡಿರಿ ಎಂದು ಹೇಳಿ ಗುಡಿಗೆ ತೆರಳಿ ಭಿಕ್ಷೆಯನ್ನು ಸ್ವೀಕರಿಸಿ ವಿಶ್ರಾಂತಿ ಪಡೆದರು. ಹೀಗೆ 1-2 ದಿನಗಳಾದ ಮೇಲೆ ಕಪ್ಪೂರ್ಣವಾಗಿದ್ದ ಶುಷ್ಕ ಒನಕೆಯು ಹಸಿರು ಬಣ್ಣಕ್ಕೆ ತಿರುಗಿ ಹಸಿಯಾಯಿತು. ಜನರು ಅಚ್ಚರಿಯಿಂದ ಅದನ್ನು ಬಂದು ನೋಡಿ ಹೋಗಲಾರಂಭಿಸಿದರು. ಈ ವಿಚಾರ ತಿಳಿದು ದೇಸಾಯಿ ಸ್ವತಃ ಬಂದು ನೋಡಿ ಚಕಿತನಾದ. ಮಾರನೇ ದಿನ ಒನಕೆಯ ಮಧ್ಯಭಾಗವು ಸ್ವಲ್ಪ ದಪ್ಪವಾಯಿತು. 4ನೇ ದಿನ ಆ ಮಧ್ಯಭಾಗದಲ್ಲಿ ಸಣ್ಣ ಮೊಳಕೆ ಒಡೆಯಿತು. 5ನೇ ದಿವಸ ಅದು 1 ಅಡಿ ಎತ್ತರವಾಯಿತು. 6ನೇ ದಿನ ಒಣಗಿದ ಮಾವಿನ ಮರದಿಂದ ಮಾಡಿದ್ದ ಒನಕೆಯ ಮಧ್ಯಭಾಗದಿಂದ 2 ಅಡಿಯ ಮಾವಿನ ಮರ ಮೇಲೆದ್ದು ಹಚ್ಚ ಹಸುರಾದ ಎಳೆಯ ಎಲೆಗಳಿಂದ ಶೋಭಿಸಿತು. 7ನೇ ದಿವಸ ಹೂವುಗಳಿಂದ ರಂಜಿಸಿತು. ಶ್ರೀ ರಾಯರ ಮಂತ್ರಸಿದ್ಧಿಯ ಪ್ರಭಾವದಿಂದ ಒನಕೆಯು ಚಿಗುರಿತು. ಆ ಪರಮಾದ್ಭುತವನ್ನು ಕಂಡು ಜನರು ಗುರುಗಳನ್ನು ಹೊಗಳುತ್ತಿದ್ದರು. ಬ್ರಾಹ್ಮಣ ಸಮುದಾಯವು ಜಯ ಜಯ ರಾಘವೇಂದ್ರ ಗುರುರಾಜ, ವೇದ ಪ್ರಭಾವ ಸಂಸ್ಥಾಪನಾಚಾರ್ಯ ಎಂದು ಜಯಘೋಷ ಮಾಡಿತು. ಸಿರುಸಂಗ್ಯ ದೇಸಾಯಿ ತನ್ನ ಕಣ್ಣನ್ನೇ ತಾನು ನಂಬದಾದ. ಗುರುಗಳು ಹೇಳಿದಂತೆ ಮಾಡಿ ತೋರಿಸಿದ್ದಾರೆ. ದೇಸಾಯಿ ಹೆದರಿದ. ನಾನೆಂಥ ಮೂಢ, ಮಹಾತ್ಮರನ್ನು ಪರೀಕ್ಷಿಸಲು ಹೋದೆನಲ್ಲ, ಅವರು ಕುಪಿತರಾದರೆ ನನಗೇನು ಕೇಡಾಗುವುದು ಎಂದು ಪೇಚಾಡಿದ. ಮಂದಹಾಸದಿಂದ ಕೃಷ್ಣಾಜನದ ಮೇಲೆ ಕುಳಿತಿದ್ದ ಶ್ರೀಯವರಲ್ಲಿಗೆ ಬಂದು ದೇಸಾಯಿ ನಮಸ್ಕಾರ ಮಾಡಿ, ಮಹಾಸ್ವಾಮಿ, ನೀವು ಮಹಾತ್ಮರು, ಮಂತ್ರಸಿದ್ಧರು. ವೇದ ಮಂತ್ರ ಶಾಸ್ತ್ರಗಳು ಸುಳ್ಳಲ್ಲ, ಸತ್ಯ, ಪರಮಸತ್ಯ. ನಿಮ್ಮಂಥ ಜ್ಞಾನಿಗಳಿರುವುದರಿಂದಲೇ ಮಳೆ ಬೆಳೆಗಳಾಗುತ್ತಿದೆ. ನಿಮ್ಮನ್ನು ಪರೀಕ್ಷಿಸಿದ ಮಂದಭಾಗ್ಯನನ್ನು ಕ್ಷಮಿಸಿರಿ. ನಿಮಗೆ ನಮೋ ನಮಃ ಎಂದು ವಿಜ್ಞಾಪಿಸಿದ. ಶ್ರೀರಾಯರು ದರಹಾಸ ಬೀರಿ, ದೇಸಾಯಿಗಳೇ, ನೀವು ಆಡಿದ ಮಾತು ಕೇಳಿ ನಮಗೆ ಆನಂದವಾಗಿದೆ. ನಿಮಗೊಂದು ಹಿತನುಡಿ ಹೇಳ ಬಯಸುತ್ತೇವೆ. ಸೂರ್ಯಚಂದ್ರರು, ನಾವು, ನೀವು ಈ ಜಗತ್ತಿನಂತೆಯೇ ವೇದಾದಿಶಾಸ್ತ್ರಗಳು ಸತ್ಯಭೂತವಾದವು. ವೇದ ಓದಿದವನು, ಮಂತ್ರ ಪಠಿಸಿದವನು, ಜನಿವಾರ ಹಾಕಿದವರೆಲ್ಲರೂ ಮಂತ್ರಸಿದ್ಧರಾಗಿರಲು ಸಾಧ್ಯವಿಲ್ಲ. ನೀವು ಪರೀಕ್ಷಿಸಿದಿರಿ ಎಂದು ನಮಗೆ ಅಸಮಾಧಾನವಿಲ್ಲ. ನಿಮ್ಮಂಥವರು ಇದ್ದರಿಂದಲೇ ಇಂದು ಮತ್ತೊಮ್ಮೆ ದೇವರ ಅಸ್ತಿತ್ವ, ವೇದಶಾಸ್ತ್ರಗಳ ಮಹತ್ವ ಸಿದ್ಧವಾದಂತಾಯಿತು. ನೀವು ಸ್ವಾಭಾವಿಕವಾಗಿ ನಾಸ್ತಿಕರಲ್ಲವೆಂದು ನಿಮ್ಮನ್ನು ಕಂಡ ದಿನವೇ ನಾವು ತಿಳಿದೆವು. ನಿಮ್ಮಲ್ಲಿ ದೇವರಲ್ಲಿ ನಂಬಿಕೆ, ಆಸ್ತಿಕ್ಯಗಳಿವೆ. ಇಂದು ಅದು ಪ್ರಕಟವಾಗಿ ಮುಂದೆ ನಿಮಗೆ ಶ್ರೇಯಸ್ಸಾಗಬೇಕು. ನಿಮ್ಮಿಂದ ಅನೇಕ ಧರ್ಮ ಕಾರ್ಯಗಳು ಜರುಗಬೇಕೆಂದು ಪರಮಾತ್ಮನ ಸಂಕಲ್ಪ. ಆದ್ದರಿಂದಲೇ ಆ ದೇವನು ತನ್ನ ಲೀಲಾವಿಲಾಸ ನಾಟಕದ ಒಂದು ದೃಶ್ಯವನ್ನು ಸೂತ್ರಧಾರನಾಗಿ ಹಿಂದೆ ನಿಂತು ನಿಮ್ಮಿಂದ ಆಡಿಸಿ ತೋರಿಸಿದ್ದಾನೆ. ನಮ್ಮನ್ನು ಪರೀಕ್ಷಿಸಿದಂತೆ ಎಲ್ಲರನ್ನೂ ಪರೀಕ್ಷಿಸಲು ಹೋಗಬೇಡಿ. ಇನ್ನೊಬ್ಬರಿಂದ ಈ ಕಾರ್ಯವಾಗಲಿಲ್ಲವೆಂದು ದೇವರು, ಧರ್ಮ, ವೇದಾದಿಗಳು ಸುಳ್ಳೆಂದು ಹೇಳಬೇಡಿ. ಇದೇ ನಮ್ಮ ಉಪದೇಶ ಎಂದರು. ದೇಸಾಯಿ ಶ್ರೀ ಅವರಿಗೆ ಕೈ ಮುಗಿದು, ನನಗೀಗ ಬುದ್ಧಿ ಬಂತು ಸ್ವಾಮಿ. ನೀವು ಅಪ್ಪಣೆಯಂತೆ ವರ್ತಿಸುತ್ತೇನೆ. ಬ್ರಾಹ್ಮಣರ ಜಮೀನುಗಳನ್ನು ವಾಪಸ್ಸು ಕೊಡುತ್ತೇನೆ. ಇನ್ನೂ ಸ್ವಲ್ಪ ಜಮೀನನ್ನು ಸೇರಿಸಿಕೊಡುತ್ತೇನೆ ಎಂದರಿಹಿ ಅಲ್ಲಿಯೇ ಇದ್ದ ಭೂಸುರರನ್ನು ಕರೆದು, ಸ್ವಾಮಿ, ನಿಮ್ಮ ಜಮೀನುಗಳನ್ನು ನಿಮಗೆ ಕೊಟ್ಟಿದ್ದೇನೆ. ನಾಳೆಯ ದಿನ ಇನ್ನೂ ಕೆಲ ಜಮೀನುಗಳನ್ನು ದಾನ ಕೊಡುತ್ತೇನೆ. ಸಂತೋಷದಿಂದ ಅನುಭವಿಸುತ್ತಾ ಸುಖವಾಗಿರಿ ಎಂದು ಹೇಳಿದನು. ಆಗ ಗುರುರಾಜರು, ದೇಸಾಯಿಗಳೇ, ನಾವು ಬಂದ ಕಾರ್ಯವಾಯಿತು, ನಾವಿನ್ನು ಹೊರಡುತ್ತೇವೆ ಎಂದೆನಲು ದೇಸಾಯಿ ಗುರುಗಳಿಗೆ ವಂದಿಸಿ, ಗುರುವರ್ಯ, ತಾವು ಹಾಗೇ ಹೊರಡಬಾರದು, ನನ್ನ ಆತಿಥ್ಯ ಸ್ವೀಕರಿಸಿ ತೆರಳಬೇಕು ಎಂದು ವಿಜ್ಞಾಪಿಸಿದನು. ಶ್ರೀ ರಾಯರು, ದೇಸಾಯಿಗಳೇ, ನಿಮ್ಮ ಕೋರಿಕೆಯಂತೆ ನಾಳೆ ನಿಮ್ಮ ಆತಿಥ್ಯವನ್ನು ಶ್ರೀ ಮೂಲರಾಮ ಸ್ವೀಕರಿಸುವನು.
ಅವನ ಪ್ರಸಾದವನ್ನು ಪಡೆದು ನಾವು ಪ್ರಯಾಣ ಬೆಳೆಸುತ್ತೇವೆ ಎಂದು ಹೇಳಿದರು. ಮರುದಿನ ದೇಸಾಯಿ ಭಕ್ತಿಯಿಂದ ಆತಿಥ್ಯ ನೆರವೇರಿಸಿದನು. ದೇವರ ದರ್ಶನ ಮಾಡಿ ಶ್ರೀಯವರು ಭಿಕ್ಷೆ ಸ್ವೀಕರಿಸಿದ ಮೇಲೆ ತೀರ್ಥಪ್ರಸಾದ ಸ್ವೀಕರಿಸಿ ಧನ್ಯನಾದ. ಗುರುರಾಜರು ದೇಸಾಯಿಯನ್ನು ಆಶೀರ್ವದಿಸಿದರು. ಶ್ರೀಯವರು ಹೊರಟು ನಿಂತಾಗ ದೇಸಾಯಿ ಅವರಿಗೆ ನಮಸ್ಕರಿಸಿ, ಗುರುವರ್ಯ, ನನ್ನ ಅಪರಾಧವನ್ನು ಮನದಲ್ಲಿಡದೆ ನನ್ನ ವಂಶವು ಅಭಿವೃದ್ಧಿಯಾಗುವಂತೆ ಆಶೀರ್ವದಿಸಬೇಕು ಎಂದು ಪ್ರಾರ್ಥಿಸಿದನು. ಗುರುರಾಜರು ಸುಪ್ರೀತರಾಗಿ, ಇಂದಿನಿಂದ ನೀನು ನಮ್ಮ ಶಿಷ್ಯ, ಭಕ್ತರ ಗುಂಪಿಗೆ ಸೇರಿರುವೆ. ನಾವು ಅಪರಾಧವನ್ನೂ ಮಾಡಿಲ್ಲ. ಇನ್ನು ಸ್ವಲ್ಪ ವೇಳೆಯಲ್ಲಿಯೇ ನಿಮ್ಮ ವಂಶಾಭಿವೃದ್ಧಿಯ ಮಂಗಳವಾರ್ತೆಯನ್ನು ನೀನೇ ಕೇಳುವೆ ಎಂದು ಹೇಳುತ್ತಿರುವಂತೆಯೇ ಕುದುರೆ ಸವಾರನೊಬ್ಬನು ಬಂದು, ದಣಿಯರೇ, ಸಣ್ಣ ಯಜಮಾನತಿ ಗಂಡು ಮಗುವನ್ನು ಹೊಡೆದಿದ್ದಾರೆ. ಸಣ್ಣ ಧನಿಗಳು ಈ ಸಂತೋಷ ಸಂಗತಿಯನ್ನು ತಮಗೆ ತಿಳಿಸಲು ನನ್ನನ್ನು ಕಳಿಸಿದ್ದಾರೆ ಎಂದು ಹೇಳಿದನು. ಸೇವಕನ ಮಾತು ಕೇಳಿ ದೇಸಾಯರಿಗೆ ಪರಮಾನಂದವಾಯಿತು. ದೇಸಾಯಿ, ಸ್ವಾಮಿ, ಜ್ಞಾನಿಗಳಾದ ನಿಮ್ಮ ಭವಿಷ್ಯ ಸತ್ಯವಾಯಿತು, ಮಹಾತ್ಮ ಎಂದು ಗುರುಗಳಿಗೆ ನಮಸ್ಕಾರ ಮಾಡಿದನು. ಶ್ರೀಪಾದಂಗಳವರು ನಸುನಕ್ಕು ದೇಸಾಯರಿಗೆ ಫಲಮಂತರಾಕ್ಷಿ ಅನುಗ್ರಹಿಸಿ ಪ್ರಯಾಣ ಬೆಳೆಸಿದರು. ಶ್ರೀಪಾದಂಗಳವರು ಮಹಾಸಂಸ್ಥಾನದೊಡನೆ ಇಂದಿನ ಭಾಗ್ಯನಗರ ಅಂದರೆ ಹೈದರಾಬಾದ್ ಪ್ರಾಂತ್ಯದ ಕಡೆ ಸಂಚಾರ ಹೊರಟರು. ಆ ಪ್ರಾಂತ್ಯದಲ್ಲೆಲ್ಲ ಬಹುಕಾಲ ಸಂಚಾರ ಮಾಡಿ ಲೋಕ ಕಲ್ಯಾಣ ಬೆಸಗುತ್ತಾ ಜಿತಾಮಿತ್ರಗಡ್ಡೆಗೆ ಬಂದು ಶ್ರೀ ಜಿತಾಮಿತ್ರ ತೀರ್ಥರು ಸನ್ನಿಹಿತರಾಗಿರುವ ವೃಕ್ಷ ದರ್ಶನ ಮಾಡಿ ಮೂಲರಾಮರ ಪೂಜಾರಾಧನೆ ಮಾಡಿ ವೃಕ್ಷದ ಮೇಲೆ ದೇವರನ್ನು ಮಂಡಿಸಿ ಕನಕಾಭಿಷೇಕ ಮಾಡಿ ಹಸ್ತೋದಕ ಸಮರ್ಪಿಸಿ ಪ್ರಸಾದ ಮಂತ್ರಾಕ್ಷತೆ ಸ್ವೀಕರಿಸಿ ಅಲ್ಲಿಂದ ರಾಯಚೂರಿಗೆ ದಿಗ್ವಿಜಯ ಮಾಡಿದರು. ಅಲ್ಲಿ ಕೆಲ ದಿನ ಬಿದ್ದು ಅಲ್ಲಿಂದ ರಾಯರು ಮಾನವಿಗೆ ಸಮೀಪದಲ್ಲಿರುವ ಶ್ರೀ ಪ್ರಾಣದೇವರ ಸನ್ನಿಧಿಗೆ ಬಂದು ಅಲ್ಲಿ ಚಾತುರ್ಮಾಸ್ಯ ವ್ರತ ಸಂಕಲ್ಪಕ್ಕೆ ಕುಳಿತರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ. ಅಂತ್ಯಜರಾಗಿದ್ದ ಕನಕದಾಸರಿಗೆ ಸದ್ಗತಿ ಮತ್ತು ಬಿದರಹಳ್ಳಿ ಶ್ರೀ ಶ್ರೀನಿವಾಸಾಚಾರ್ಯರಲ್ಲಿ ಅನುಗ್ರಹ ಎಂಬ ಶೀರ್ಷಿಕೆಗಳೊಂದಿಗೆ ಮುಂದಿನ ಸಂಚಿಕೆ ಆರಂಭ. ಶ್ರೀ ಕೃಷ್ಣಾರ್ಪಣಮಸ್ತು.